ಪಲ್ಲವಿ, ಮನೆ ಹತ್ರ ಅಷ್ಟೊಂದ್ ದೇವಸ್ಥಾನಗಳಿದ್ರು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ ಕಾಲೇಜ್ನಲ್ಲಿರೋ ಸಮಸ್ಯೆ ಎಲ್ಲ ಬಗೆಹರಿಸಿದ್ರೆ ಇಲ್ಲಿಗ್ ಬಂದು ಪೂಜೆ ಮಾಡಿಸ್ತೀನಿ ಅಂತ ಕರ್ಸ್ಕೊಂಡಿದ್ದೆ. ಯಾಕಮ್ಮ ಇನ್ನೂ ಚಿಂತೆ ಮಾಡ್ತಾ ಇದ್ಯಾ? ಕೆಲವು ಗಾಯಗಳು ವಾಸಿ ಆಗೋದಕ್ಕೆ ತುಂಬಾನೇ ಸಮಯ ತಗೊಳುತ್ತೆ. ಅಕಸ್ಮಾತ್ ವಾಸಿ ಆದ್ರೂ ಅದ್ರ ಕಲೆ ಹಾಗೆ ಉಳ್ಕೊಂಡ್ಬಿಡುತ್ತೆ. ಗಾಯ ನೋವು ಕೊಡೋದಕ್ಕಿಂತ ಹೆಚ್ಚಾಗಿ ಅದ್ರ ನೆನಪುಗಳ ನೋವು ಕೊಡುತ್ತೆ. ಕಾಲಕ್ಕೆ ಎಲ್ಲ ಗಾಯಗಳನ್ನ ವಾಸಿ ಮಾಡೋ ಶಕ್ತಿ ಇದೆ. ಆ ದೇವ್ರ ಮನ್ಸು ಮಾಡಿದ್ರೆ ನಮ್ ಮನ್ಸಲ್ಲಿರೋ ನೋವೆಲ್ಲ ಕಮ್ಮಿ ಆಗ್ಬಿಡತ್ತೆ. ಯೋಚನೆ ಮಾಡ್ಬೇಡ. ಪೂರ್ಣಿಮಾದೇವಿ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ತಾಯಿ? ಚೆನ್ನಾಗಿದ್ದೀನಿ. ನೀವು? ಆ ದೇವಿ ಅನುಗ್ರಹದಿಂದ ನಾನು ಆರೋಗ್ಯವಾಗಿದ್ದೀನಿ. ಏನು ಮನೆಯವರ ಹೆಸರಲ್ಲಿ ಪೂಜೆನಾ? ಇಲ್ಲ, ಈ ಹುಡ್ಗಿ ಹೆಸರಲ್ಲಿ. ಹೆಸರೇನಮ್ಮ? ಶಿವ ಅಂತ. ಹಾಗಿದ್ರೆ ಅವ್ರ ರಾಶಿ ನಕ್ಷತ್ರ ಅಲ್ಲ ಹೇಳಿ? ಇಲ್ಲ, ಗೊತ್ತಿಲ್ಲ. ಆದ್ರೆ ಸದಾ ಇನ್ನೊಬ್ರು ಕಷ್ಟಕ್ಕೆ ಮಿಡಿಯೋ ಅವ್ರ ನಕ್ಷತ್ರ ಮಹಾ ನಕ್ಷತ್ರನೇ ಆಗಿರತ್ತೆ. ಎದುರುಗಡೆ ಎಷ್ಟೇ ಜನ ಶತ್ರು ಇದ್ರು ಅವರಿಗೆ ಎದೆ ಕೊಟ್ಟು ನಿಂತ್ಕೊಳ್ಳೋ ಅವ್ರ ಗುಣ ಸಿಂಹದ ಹಾಗಿರತ್ತೆ. ಹಾಗಿದ್ರೆ ಮಖಾ ನಕ್ಷತ್ರ ಸಿಂಹರಾಶಿ ಅಂತಾನೆ ಪೂಜೆ ಮಾಡ್ತೀನಿ. ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅನ್ನೋ ಆ ಪರಮಾತ್ಮ ಆ ಹುಡುಗನ ರಾಶಿ ನಕ್ಷತ್ರ ಯಾವ್ದೇ ಆಗಿದ್ರು ಅವನಿಗೆ ಖಂಡಿತವಾಗ್ಲೂ ಒಳ್ಳೇದ್ ಮಾಡೇ ಮಾಡ್ತಾನೆ. ಕೊಡಿ. ತಾಯಿ, ನಮ್ಮಿಬ್ರು ಮಧ್ಯೆ ಇರೋ ಪವಿತ್ರವಾದ ಸಂಬಂಧಕ್ಕೆ ಕಳಂಕ ಬಂದಿದೆ. ಬೇರೆ ಯಾರೇ ಆಗಿದ್ರು ನೀನ್ ಸಹವಾಸ ಸಾಕು ಅಂತ ಓಡೋಗಿರೋರು. ಆದ್ರೆ ಶಿವ ಎಷ್ಟೇ ನೋವಾದ್ರೂ ನನಗೋಸ್ಕರ ತಡ್ಕೊಂಡಿದ್ದಾರೆ. ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು. ನಿನ್ನ ಆಶೀರ್ವಾದ ಯಾವಾಗ್ಲೂ ಅವ್ರ ಮೇಲೆ ಇರ್ಬೇಕು ತಾಯಿ. ಅದ ಏನಾಯ್ತು? ಅದು ದೇವಸ್ಥಾನಕ್ ಬರೋವರೆಗೂ ಏನು ತಿನ್ಬಾರ್ದು ಅಂತ ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ತುಂಬಾ ಸುಸ್ತಾಗ್ತಾ ಇದೆ. ಇದೆಲ್ಲ ನನಗೋಸ್ಕರನೇ ಅಲ್ಲ, ಯಾಕತೆ ಇಷ್ಟೊಂದು ರಿಸ್ಕ್ ತಗೊಂಡ್ರಿ? ನೀ ನಮ್ಗೋಸ್ಕರ ಇಷ್ಟೆಲ್ಲ ಸಾಹಸ ಮಾಡ್ತೀಯ, ನಾನ್ ನಿನ್ಗೋಸ್ಕರ ಇಷ್ಟು ಮಾಡ್ಬಾರ್ದ ಹೇಳು? ಬಾ. ಅತ್ತೆ, ಏನಾಯ್ತು? ಅದು ದೇವಸ್ಥಾನಕ್ ಬರ್ಬೇಕು ಅಂತ ಹಸ್ಕೊಂಡೆ ಬಂದಿದ್ದಾರೆ. ಹೆಂಗ್ಸಪ್ಪ? ಈಗ ಹೇಗಿದೆ? ಸಮಾಧಾನ ಆಯ್ತಪ್ಪ. ಸಂಗೀತ ಸದ್ಯ ಕಂಡು ಹಿಡ್ದಿಯಲ್ಲ ಅಲ್ವೇ ಪೂರ್ಣಿ? ಏನೇ ನಿನ್ ಅವಸ್ಥೆ? ಹಸ್ಕೊಂಡ್ ಪೂಜೆ ಮಾಡ್ಬೇಕು ಅನ್ನೋ ನಿನ್ ಹಠನ ಇನ್ನೂ ಬಿಟ್ಟಿಲ್ವಾ? ಚಿಕ್ಕ ವಯಸ್ಸಿಂದ ಬಂದಿರೋ ಗುಣ ಕಣೆ ಸಂಗೀತ. ಸರಿ, ಅದ್ ಸರಿ, ನಿಮ್ ಜೊತೆ ಅಣ್ಣ ಬಂದಿಲ್ವಾ? ಅದು ಮಾವ 3 ತಿಂಗಳ ಹಿಂದೆ ಹೋಗ್ಬಿಟ್ರ ಆಂಟಿ. ಅಲ್ವೇ ಪೂರ್ಣಿ? ಒಂದ್ ಮಾತು ಹೇಳಲೇ ಇಲ್ವಲ್ಲೇ? ಕಣ್ ಮುಚ್ಚಿ ಬಿಡೋ ಅಷ್ಟರಲ್ಲಿ ಎಲ್ಲ ಮುಗ್ದೋಯ್ತು ಸಂಗೀತ. ಆ ಸಮಯದಲ್ಲಿ ಯಾರಿಗ್ ಹೇಳ್ಬೇಕು, ಏನ್ ಮಾಡ್ಬೇಕು ಒಂದು ಗೊತ್ತಾಗ್ಲಿಲ್ಲ. ಸಮಾಧಾನ ಮಾಡ್ಕೋ ಪೂರ್ಣಿ. ಸರಿ ನಡಿ, ನಮ್ ಮನೆಗ್ ಹೋಗೋಣ. ಇವತ್ ನೀನು ನಮ್ಮನೇಲೇ ಇರಿವಂತೆ. ಇಲ್ಲ ಸಂಗೀತ, ಈ ವಾರದಲ್ಲೇ ಮಗಳ್ ಮದ್ವೆ ಇಟ್ಕೊಂಡಿದ್ದೀನಿ. ತುಂಬಾ ಕೆಲ್ಸ ಇದೆ. ಅರೆ, ಮಗಳು ಮದ್ವೆ ಮಾಡುವಷ್ಟು ಬೆಳೆದ್ ಬಿಟ್ಲಾ? ಇದಕ್ಕೂ ಕರ್ದಿಲ್ಲ ಅಂತ ಅನ್ಕೋಬೇಡ. ಹುಡ್ಗನ್ ಜಾತಕದಲ್ಲಿ ಒಂದೇ ವಾರದಲ್ಲಿ ಮದ್ವೆ ಆಗ್ಬೇಕು ಅಂತಿತ್ತು. ಅದಕ್ಕೆ ಗಡಿಬಿಡಿಲಿದ್ದೀನಿ. ಖಂಡಿತ ಬರ್ತೀವಿ ಪೂರ್ಣಿ. ಬರೀ ಬರೋದಲ್ಲ, ನೀನ್ ಒಪ್ಪಿಗೆ ಕೊಟ್ರೆ ನಾನು ನಮ್ಮ ಮನೆಯವರು ಮುಂದೆ ನಿಂತು ನಿನ್ ಮಗಳ ಕನ್ಯಾದಾನ ಮಾಡ್ತೀವಿ. ಆ ಪುಣ್ಯ ನಮಗೂ ಸಿಗ್ಲಿ. ತಂದೆ ಇಲ್ಲದ ಮಗಳು ನೋಡು, ನೀವಿಬ್ರು ನಿಂತು ಕನ್ಯಾದಾನ ಮಾಡ್ತೀನಿ ಅಂತ ಹೇಳಿದ್ರೆ ನಾನ್ ಬೇಡ ಅಂತೀನ? ನಾವೇ ಮುಂದೆ ನಿಂತು ಕಾರ್ಯ ನಡೆಸ್ಕೊಡ್ತೀವಿ. ನನಗ ಆನೆ ಬಲ ಬಂದಂಗಾಯ್ತು. ಸರಿ ಸಂಗೀತ, ನಾವು ಬರ್ತೀವಿ. ಆಯ್ತು, ಬರ್ತೀವಪ್ಪ. ಬರ್ತೀವಿ. ಸಂಗೀತ, ಪೂರ್ಣಿಮಾ ಅವತ್ ಹೇಗಿದ್ರು ಇವತ್ತು ಹಾಗಿದಾರಲ್ಲ? ಹೌದು ರೀ, ಇವ್ರೆಲ್ರು ನಮ್ ಲವ್ ಮ್ಯಾರೇಜ್ಗೆ ಸಪೋರ್ಟ್ ಮಾಡ್ದವ್ರಲ್ವಾ? ಸರಿ ಬನ್ನಿ ಹೋಗೋಣ. ಬಾ ಭೂಮಿ. ಯಾರು? ಓ ರಾಯ್ರೆ, ಅಮ್ಮ ನಮಸ್ಕಾರ. ನಮಸ್ತೆ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದೀವಿ ಶಾಸ್ತ್ರಿಗಳೇ, ತಾವು? ಆ ದೇವಿ ದಯೆಯಿಂದ ಅಮೋಘವಾಗಿದ್ದೀನಿ. ಶಾಸ್ತ್ರಿಗಳೇ, ನನ್ ಮಗ ಸೊಸೆ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ ಬಂದ್ವಿ. ಧಾರವಾಡ ಆಗ್ಬೋದಮ್ಮ? ಅಜಿತ್ ಮತ್ತು ಭೂಮಿ ಹೆಸರಲ್ವಾ? ಹೌದು ಹೌದು. ಶಾಸ್ತ್ರಿಗಳ ಅಪ್ಪ ಅಮ್ಮನ ಹೆಸರಲ್ಲೇ ಪೂಜೆ ಮಾಡಿ. ಯಾಕೋ? ಏನ್ ಯಾಕೆ? ಗರ್ಭಗುಡಿಲಿರೋ ಆ ದೇವ್ರಿಗೂ ಗರ್ಭನೇ ಗುಡಿ ಮಾಡಿರೋ ತಾಯಿ ದೇವ್ರಿಗೂ ಯಾವ ವ್ಯತ್ಯಾಸನೂ ಇಲ್ಲ. ನಿನಗೆ ಅವ್ರ ಆಶೀರ್ವಾದ ಇರ್ಲಿ, ನಮ್ಗೆ ನಿನ್ನ ಆಶೀರ್ವಾದ ಇರ್ಲಿ. ಬಂಗಾರದಂತ ಮಾತಾಡ್ದೆ ಕಣಪ್ಪ. ಅರ್ಚಕ್ರೆ, ಬರೀ ಮಾತಷ್ಟೇ ಬಂಗಾರ ಅಲ್ಲ, ನನ್ ಮಗನೂ ಬಂಗಾರನೇ. ಹೌದು ಅಜಿತಾ, ನನ್ನ ಆಶೀರ್ವಾದ ನಿಂಗೆ ಯಾವಾಗ್ಲೂ ಇರುತ್ತೆ. ಆದ್ರೂ ನೀನು ದೂರಿಗೆ ಹೋಗ್ತಿದ್ಯಾ ಅಲ್ವಾ? ನಿಮ್ಮಿಬ್ರ ಹೆಸರಲ್ಲೇ ಪೂಜೆ ಮಾಡಿಸ್ಬೋದಿತ್ತಲ್ವೇನೋ? ದೇವ್ರು ಯಾರ ವಿಷಯದಲ್ಲೂ ಭೇದ ಭಾವ ಮಾಡಲ್ಲ. ಅರ್ಚಕ್ರೆ, ಎಲ್ರ ಹೆಸರಲ್ಲೂ ಅರ್ಚನೆ ಮಾಡಿ. ಹಾಗೆ ಆಗ್ಲಿ ತಾಯಿ, ಅರ್ಚನೆ ಮಾಡ್ಕೊಂಡ್ ಬರ್ತೀನಿ. ಓಂ ಸರ್ವೇಶಾನಾಂ ಸಕುಟುಂಬಾನಾಂ ವಿಜಯ ಅಭಯ
ಆದ್ರೂ ನಿಮ್ಮಿಬ್ರು ಅಷ್ಟು ದೂರ ಕಳ್ಸೋದಕ್ಕೆ ನನ್ ಮನ್ಸೇ ಒಪ್ತಿಲ್ಲ ಕಣೋ. ಸರಿ ಬಿಡು. ಆದ್ರೆ ನೀವಿಬ್ರು ನಂಗೊಂದ್ ಮಾತು ಕೊಡ್ಬೇಕು. ಅದೇನ್ ಹೇಳಿ? ನೋಡು, ನೀವಿಬ್ರು ಪ್ರತಿ ಹಬ್ಬಕ್ಕೂ ಬರ್ಬೇಕು ಆಯ್ತಾ? ಬರೀ ಹಬ್ಬಕ್ ಮಾತ್ರ ಅಲ್ಲ, ಯಾರ್ದೇ ಬರ್ತಡೇ ಆದ್ರೂ ಯಾರ್ದೇ ಆನಿವರ್ಸರಿ ಆದ್ರೂ ಮಿಸ್ ಮಾಡ್ದೆ ಬರ್ಬೇಕು. ಬರ್ತೀನಿ ಅಂತ ನಂಗೆ ಮಾತು ಕೊಡಿ. ಇದನ್ನೆಲ್ಲ ನೀವು ಹೇಳಿ ನಾನ್ ಕೇಳ್ಬೇಕಾ? ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ ನಿಮ್ಮನ್ನ ಎಷ್ಟು ಹಚ್ಕೊಂಡಿದ್ನೋ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡಾಗೂ ಅಷ್ಟೇ ಹಚ್ಕೊಂಡಿದೀನಿ. ಬೆಳೆಸ್ದವ್ರನ್ನ ಮರಿಯಷ್ಟು ಬೆಳ್ದಿಲ್ಲ ಅಮ್ಮ ಈ ಅಜಿತ್ ರಾಮನಾರಾಯಣ್. ನನ್ ಮಗ ಜಾಣ. ಅಜಿತಾ, ನೀನಿನ್ನು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಕ್ ಟೈಮ್ ಇದೆ ಅಲ್ವಾ? ಅಜಿತಾ, ನೀನು ಭೂಮಿ ನನ್ ಫ್ರೆಂಡ್ ಮಗಳ ಮದ್ವೆಗ್ ಬನ್ನಿ. ಅದ್ ಕಷ್ಟ ಪ್ಲೀಸ್ ನೀವ್ ಹೋಗ್ ಬನ್ನಿ ಅಲ್ವಾ. ಆ ಕಾಲೋನಿ ಜನಗಳಿಗೆ ನನ್ ಫ್ರೆಂಡ್ಸ್ ತೋಟದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ದೆ. ಆದ್ರೆ ಯಾವ್ದೋ ಕಾರಣಕ್ಕೆ ಅವರು ಆಗಲ್ಲ ಅಂತ ಹೇಳ್ಬಿಟ್ಟು ಈಗ ಅವ್ರಿಗೆಲ್ಲ ನಮ್ಮನೆಲ್ಲೇ ವ್ಯವಸ್ಥೆ ಮಾಡ್ಬೇಕು. ನೀವು ಅವ್ರ ಮದ್ವೆಗೆ ಹೋಗ್ ಬನ್ನಿ, ನಾನು ಈ ವ್ಯವಸ್ಥೆಗಳನ್ನ ಮುಗಿಸ್ಕೋತೀನಿ. ಮತ್ತೆ ತಗೊಳ್, ನಂಗ್ ಬೇಡ. ಅದು ನಾನು ಉಪವಾಸ ಮಾಡ್ತಾ ಇದ್ದೀನಿ. ಸೊ ಉಪವಾಸ ಮುಗಿಯೋವರೆಗೂ ನಾನೇನು ತಿನ್ನಲ್ಲ. ಉಪವಾಸ ತಾನೆ? ಒಂದ್ ಕೆಲ್ಸ ಮಾಡಿ, ಊಟ ಬೇಕಾದ್ರೆ ಬಿಟ್ಬಿಡಿ, ಪ್ರಸಾದ ತಿನ್ನಿ. ಶಟಾಪ್. ದೇವ್ರ ಪ್ರಸಾದ ಬೇಡ ಅಂತ ಹೇಳ್ಬಾರ್ದು, ತಗೊಳ್ಳಿ. ನೋಡಿ, ಇದು ಪ್ರಸಾದ, ಹಾಗಲ್ಲ ಬೇಡ ಅಂತ ಹೇಳ್ಬಾರ್ದು. ಯಾಕೆ ಗೊತ್ತಾ? ನನ್ ಜೊತೆ ಬೇಕಾದ್ರೆ ಆಟ ಆಡ್ಬಿಡಿ, ಭಗವಂತನ ಜೊತೆ ಆಡಕ್ ಹೋಗ್ಬಾರ್ದು. ಪದ್ಮಜ, ಇವತ್ತು ದೇವಸ್ಥಾನದಲ್ಲಿ ನನ್ ಫ್ರೆಂಡ್ ಸಂಗೀತ ಸಿಕ್ಕಿದ್ಲು. ಅವಳು ಮದ್ವೆಗೆ ಇನ್ವೈಟ್ ಮಾಡಿದೀನಿ. ಬರ್ಲಿ ಬಿಡಿ. ಅದಕ್ಕೆ 1000 ಜನ ಶಾವ್ಗೆ ತಿನ್ನೋ ಜಾಗದಲ್ಲಿ 2 ಬಾಯಿ ಏನ್ ಹೆಚ್ಚಿಗೆ ಆಗತ್ತಾ? ಪದ್ಮಜ, ಅವಳು ಊಟಕ್ ಬರ್ತಾ ಇಲ್ಲ. ಮಾಧವ್ ಹೋಗಿದ್ ವಿಚಾರ ಗೊತ್ತಾಯ್ತು. ಅವಳು ಅವಳ ಗಂಡ ಕನ್ಯಾದಾನ ಮಾಡ್ಕೊಡ್ತಾರಂತೆ. ನಾವ್ ಎಷ್ಟೇ ಅಡ್ವಾನ್ಸ್ ಆಗಿದ್ರು ಇವ್ರು ನಮ್ ಪ್ಲಾನ್ ನ ಹಾಳ್ ಮಾಡ್ತಾನೆ ಇದಾರಲ್ಲ. ಬಾಬಾ ಹೋದ್ಮೇಲೆ ಈ ಮನೆ ಜವಾಬ್ದಾರಿ ಸಿಗುತ್ತೆ ಅನ್ಕೊಂಡೆ, ಅದು ಹಾಳಾಯ್ತು. ಈಗ ಕನ್ಯಾದಾನ ಮಾಡಿ ದೊಡ್ಡವರಾಗೋಣ ಅನ್ಕೊಂಡ್ರೆ ಅದಕ್ಕೂ ಕಲ್ಬಿತ್ತಲ್ಲ. ಛೇ. ಅತ್ತೆ, ತಪ್ಪು ತಿಳ್ಕೊಬೇಡಿ. ಶಿವಂಗೆ ಸೌಮ್ಯ ಅಂದ್ರೆ ತುಂಬಾ ಇಷ್ಟ. ಈ ಮನೇಲಿ ಅವಳನ್ನ ತುಂಬಾ ಹಚ್ಕೊಂಡಿದ್ದಾರೆ. ಅದಕ್ಕೆ ಮನೆ ದುಡ್ಡನ್ನ ಖರ್ಚು ಮಾಡದೆ ಸ್ವಂತ ದುಡ್ಡಲ್ಲಿ ಮದ್ವೆ ಮಾಡೋದಕ್ಕೆ ಹೊರಟಿದ್ದಾರೆ. ಕನ್ಯಾದಾನನ ಅವರೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ ಅತ್ತೆ? ಪಲ್ಲವಿ ಅವ್ರೆ, ಇರ್ಲಿ ಬಿಡಿ. ಶಿವ, ಮಾಧವ ಇದ್ದಿದ್ರು ಇಷ್ಟು ಜವಾಬ್ದಾರಿ ತಗೋತಾ ಇದ್ರೋ ಇಲ್ವೋ ನನಗ್ ಗೊತ್ತಿಲ್ಲ. ಗಂಡು ಹೆಣ್ಣು ಹಸೆ ಮನೆ ಮೇಲೆ ಇರ್ಬೋದು, ಆದ್ರೆ ಇಡೀ ಮದ್ವೆನ ನಿನ್ ಹೆಗಲ್ ಮೇಲೆ ಹಾಕೊಂಡಿದ್ಯಾ. ಇಷ್ಟು ದಿನ ಮದ್ವೆ ಮಾಡೋ ಮನೇಲಿ ನೀನ್ ಅಲಂಕಾರ ಮಾಡ್ತಾ ಇದ್ದೆ, ಆದ್ರೆ ಈ ಮದ್ವೆಗೆ ನೀನೇ ಅಲಂಕಾರ, ನೀನೇ ಭೂಷಣ. ದಂಪತಿಗಳಿದ್ರೆ ಶ್ರೇಷ್ಠ ಅಂತ ಅನ್ಕೊಂಡೆ. ತಪ್ಪಾಗಿ ತಿಳಿಬೇಡಪ್ಪ. ಸಂಗೀತ, ಪೂರ್ಣಿ, ಮನೇಲಿ ಎಲ್ರು ಮದ್ವೆಗ್ ಬರೋದಕ್ಕೆ ಒಪ್ಕೊಂಡಿದ್ದಾರೆ. ಆದ್ರೆ ನನ್ ಮಗನ್ ಒಬ್ಬನ್ ಬಿಟ್ಟು. ನಿಮ್ ಮಗ ಯಾಕೆ ಬರಲ್ಲ? ಅದು ಅವನ್ಗದೇನೋ ಇಂಪಾರ್ಟೆಂಟ್ ಕೆಲ್ಸ ಇದೆಯಂತೆ, ಅದಕ್ಕೋಸ್ಕರ. ನೀನ್ ಫೋನ್ ಕೊಡು, ನಾನ್ ಮಾತಾಡ್ತೀನಿ. ಸರಿ, ಕೊಡ್ತೀನಿ ಇರು. ಅಜಿತಾ, ಮಗ್ನೆ ಬಾಯ್ಲಿ. ಒಂದ್ ನಿಮಿಷ ಕೊಟ್ಟೆ. ತಗೊಳ್ಳೋ. ಯಾರು? ದೇವಸ್ಥಾನದಲ್ಲಿ ನನ್ ಫ್ರೆಂಡ್ ಸಿಕ್ಕಿದ್ಲಲ್ಲ, ಪೂರ್ಣಿಮಾ ಅಂತ, ತಲೆ ಸುತ್ತಿದೋದ್ರಲ್ಲ, ಅವ್ರು ಮಾತಾಡ್ಬೇಕಂತೆ. ತಗೋ, ಮಾತಾಡೋ. ಹಲೋ ಆಂಟಿ. ಏನಪ್ಪಾ ಅಜಿತ್, ಮದ್ವೆಗ್ ಬರಲ್ಲ ಅಂದ್ಯಂತೆ? ಆಕ್ಚುಲಿ ಇಲ್ಲೊಂದ್ ಸಮಸ್ಯೆ ಆಗಿದೆ. ನೀನು ಮದ್ವೆಲಿ ಇರ್ಲಿ ಅನ್ನೋದು ನಮ್ಮ ಆಸೆ. ನಾನ್ ಮಾತಾಡ್ತೀನಿ, ಫೋನ್ ಕೊಡಿ. ತಪ್ಪು ತಿಳ್ಕೊಂಬೇಡಿ ಆಂಟಿ, ಐ ಆಮ್ ರಿಯಲಿ ಸಾರಿ, ಬಟ್ ನೆಕ್ಸ್ಟ್ ಟೈಮ್ ನಿಜವಾಗ್ಲೂ ಬರ್ತೀನಿ. ಬಾಸ್, ನೀವು ಬರ್ತೀರಾ ಅಂತ ಇನ್ನೊಂದ್ಸರಿ ಮದುವೆ ಮಾಡಕ್ಕಾಗಲ್ಲ, ಸೊ ನೀವು ಬರ್ಲೇಬೇಕು. ಈಗ ಯಾರು ಅಂತ ಅನ್ಕೋತಿದ್ದೀರಾ? ಸಾರಿ, ಮಧ್ಯದಲ್ಲಿ ಫೋನ್ ಕಿತ್ಕೋಬಿಟ್ಟೆ. ಈಗ ಮದುವೆ ಆಗ್ತಿದ್ದಲ್ಲ ಹುಡುಗಿ ಸೌಮ್ಯ, ಅವ್ರಣ್ಣ ಶಿವ ಅಂತ. ನನ್ನ ಹೆಸರು ಅಜಿತ್. ನಾನು ಹುಡುಗಿಗೆ ಅಣ್ಣ ಅಂತಾನೆ ತಿಳ್ಕೊಳ್ಳಿ. ನೋಡಿ, ಅಣ್ಣ ಅಂತ ಹೇಳಿದ್ಮೇಲೆ ಮದುವೆಗೆ ಬರ್ಲೇಬೇಕು, ಸರಿನಾ? ಇಲ್ಲ, ಆಕ್ಚುಲಿ ಇಲ್ಲೊಂದು ಸಮಸ್ಯೆ ಆಗಿದೆ, ಅದನ್ನ ಬಿಟ್ಟು ಮದುವೆಗೆ ಬರೋದಕ್ಕಾಗಲ್ಲ. ನೋಡಿ, ಅದೆಂಥದೇ ಸಮಸ್ಯೆ ಇರಲಿ, ಆ ಸಮಸ್ಯೆಗಳನ್ನ ನೀವು ಅಲ್ಲೇ ಬಿಟ್ಟು ಬೇಗ ಬನ್ನಿ. ಈ ಸಮಸ್ಯೆ ನಾನು ಇದ್ ಕಡೆನೆ ಇರುತ್ತೆ, ಅದಲ್ಲೇ ಇರಬೇಕು. ಆಗಿದ್ಮೇಲೆ ಒಂದು ಕೆಲಸ ಮಾಡಿ, ಆ ಸಮಸ್ಯೆಗಳನ್ನು ಇಲ್ಲಿಯೇ ಕರ್ಕೊಂಬನ್ನಿ. ನೋಡಿ, ಮದುವೆ ಮನೆ ಅಂದ್ಮೇಲೆ ತಾಳಿ ಕಟ್ಟು ಕೈಗಳು ಎಷ್ಟು ಮುಖ್ಯನೋ ಹಾಗೇನೆ ಅಕ್ಷತೆ ಹಾಕೋ ಕೈಗಳು ಅಷ್ಟೇ ಮುಖ್ಯ. ಸಿಹಿ ಕಹಿನ ಹಂಚ್ಕೊಳ್ಳೋರು ಗಂಡ ಹೆಂಡತಿ ಅಂತ ಅಂತಾರೆ, ಅದೇ ಸಿಹಿ ತಿಂದ ಆಶೀರ್ವಾದ ಮಾಡೋರ್ನ ಸಂಬಂಧಿಕರು ಅಂತಾರೆ.
ನೋಡಿ, ಎರಡು ಮನ್ಸುಗಳು ಒಂದಾಗೋದಕ್ಕೆ ಎಲ್ರೂ ಒಗ್ಗೂಡದೆ ಮದುವೆ ಅನ್ನೋದು. ನೀವು ಬರ್ಲೇಬೇಕು ಅಷ್ಟೇ. ಆಮೇಲೆ ನೀವು ಇವ್ರ ಫ್ರೆಂಡ್ ಮಗ ಅಂದ್ಮೇಲೆ ಈ ಮನೆಗೂ ಮಗನ್ ತರಾನೆ, ಸೊ ಬರ್ಲೇಬೇಕು. ಅವರು ಮಗಳನ್ನ ದೂರ ಮಾಡ್ಕೋತಿರೋ ದಿನ, ಅವತ್ತಿನ ದಿನ ನೀವು ಮನೇಲಿ ಇದ್ರೇನೆ ಎಲ್ರಿಗೂ ಒಂದ್ ಖುಷಿ. ಅಯ್ಯೋ, ಇಷ್ಟು ದೊಡ್ಡ ಮಾತೆಲ್ಲ ಆಡಕ್ ಹೋಗ್ಬೇಡಿ. ನೀವ್ ಈ ಮಾತೆಲ್ಲ ಹೇಳಿದ್ಮೇಲೆ ನನ್ ಮನ್ಸು ನೋ ಅನ್ನೋದಕ್ಕೆ ಒಪ್ಕೊಂತಾನೆ ಇಲ್ಲ. ಗುಡ್, ವೆರಿ ಗುಡ್. ಬರ್ತೀರಾ ಅಲ್ವಾ? ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಬಾಸ್. ನೋಡಿ, ಮಗನಾಗಿ ನೀವು ಮನೆಗೆ ಬರ್ಲೇಬೇಕು. ಐಲ್ ಸಿ ಯು ಸೂನ್. ಥ್ಯಾಂಕ್ ಯು ಕಣೋ, ಕೊನೆಗೂ ಬರೋದಕ್ಕೆ ಒಪ್ಕೊಂಡಿಲ್ಲ. ಈ ವಿಷಯನ ಭೂಮಿಗೆ ಹೇಳ್ಬೇಕು ಕಣೋ. ನೀನ್ ಬರಲ್ಲ ಅಂತ ಹೇಳಿದ್ದೆ. ಕೊಡು ಫೋನ್. ಭೂಮಿ, ಅಮ್ಮ, ಭೂಮಿ. ಯಾವ್ದು 2 ನಿಮಿಷ ಬಾಯಲ್ಲಿ ಇಟ್ಕೊಳಲ್ವಾ? ನನ್ ಕಡೆಯಿಂದ ಏನ್ ಎಫರ್ಟ್ಸ್ ಹಾಕ್ಬೇಕು ಹಾಕಿ ಅವ್ರು ಒಪ್ಸಿದೀನಿ. ಕಲ್ಮಶ ಇಲ್ದಲೇ ಇರೋ ಮನ್ಸು ನಿಂದು, ಕಲ್ಲು ಕೂಡ ಕರ್ಗೋಗತ್ತೆ. ನಾನ್ ಕರ್ದಾಗ ಮಾತ್ರ ಬರಲ್ಲ ಅನ್ಬಿಡೋದು, ಅವ್ರ ಕರ್ದಾಗ ಮಾತ್ರ ಬರ್ತೀನಿ ಅಂತ ಅನ್ಬಿಡೋದು. ಸಾಹೇಬ್ರೆ, ಏನ್ ಅನ್ಕೊಂಡ್ಬಿಟ್ಟಿದೀರಾ ನಿಮ್ಮಷ್ಟಕ್ ನೀವು? ಅದೇ ನಿಂದು. ಪೂರ್ಣಿಮಾ ಅಮ್ಮನ್ ಮನೇಲಿ ಮದ್ವೆ ಇದೆ, ಬನ್ನಿ ಸಾಹೇಬ್ರೆ ಹೋಗೋಣ ಅಂತ ಕರೆದ್ರೆ ಇಲ್ಲ ನಾನ್ ಬರಲ್ಲ ಅನ್ಬಿಟ್ರಿ. ಈಗ ಅವ್ರು ಕರ್ದಿದ ತಕ್ಷಣ ಅಮ್ಮ ಬರ್ತೀನಿ, ಖಂಡಿತವಾಗ್ಲೂ ಬರ್ತೀನಿ ಅನ್ಬಿಟ್ರಿ. ಕರಿಯೋ ಬಾಯಿ, ಅದ್ರಲ್ಲಿ ಬರೋ ಮಾತು, ಆ ಮಾತಲ್ಲಿರೋ ಅರ್ಥ ಹಾಗಿರ್ಬೇಕು. ನೋಡೋ, ಮಂಡ್ಯ ಬ್ಲಡ್ ಪ್ರೀತಿಗ್ ಭಕ್ತಿ ಹೊರತು ದೌಲತ್ಗೆಲ್ಲ ಬಗದೇ ಇಲ್ಲ. ಅಂದಾಗೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಾ? ನಾನೆಲ್ಲ ಪ್ಯಾಕ್ ಮಾಡ್ಕೊಂಡಿದೀನಿ. ಮೊದ್ಲು ನಿಮ್ದು ಶರ್ಟು, ಪ್ಯಾಂಟು, ಕೋಟು, ಬೂಟು ಎಲ್ಲ ಈಗ್ಲೇ ಕೊಟ್ಬಿಡಿ. ಆಮೇಲೆ ಮದ್ವೆ ಮೇಲೆ ಹೋಗ್ಬಿಟ್ಟು ನನ್ ಕೋಟೆಲ್ಲಿ, ನನ್ ಬೂಟೆಲ್ಲಿ ಅಂತ ಕೇಳಿದ್ರೆ ನನಗ್ ಗೊತ್ತಿಲ್ಲ. ದಡ್ಡಿ 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 ನೀನು. ನಾವ್ ಹೋಗ್ತಿರೋದ್ ಬೆಂಗಳೂರು. ಆ ಕಡೆ ಕೈ ಇಟ್ರೆ ಸೂಟು, ಈ ಕಡೆ ಕೈ ಇಟ್ರೆ ಬೂಟು. ಯಾರ್ ದಡ್ಡಿನ ಕಟ್ಕೊಂಡ್ಬಿಟ್ಟೆ ನಾನು. ಸಾಹೇಬ್ರೆ, ಪೂರ್ಣಿಮಾ ಅಮ್ಮನ್ ಜೊತೆ ಒಂದ್ ಹುಡುಗಿ ಇದ್ಲಲ್ಲ, ಪಲ್ಲವಿ, ಪಾಪ ಆ ಹುಡುಗಿನ್ ನೋಡಿದ್ರೆ ನಂಗೇನೋ ಒಂಥರ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಅದೇ ನೋಡಿದ ತಕ್ಷಣ ಪಾಪ ಅನ್ಸ್ಬಿಡುತ್ತೆ ನಿಂಗೆ? ಅಂದ್ರೆ ಆ ಹುಡುಗಿಗೆ ಏನೋ ಕಷ್ಟ ಇದೆ, ಯಾವ್ದೋ ಸಂಕಟದಲ್ಲಿ ಸಿಗಾಕೊಂಡಿದ್ದಾಳೆ ಅಂತ ಅನಿಸ್ತಾ ಇದೆ ಸಾಹೇಬ್ರೆ. ಅಯ್ಯೋ ಭೂಮಿ, ಈ ಭೂಮಿ ಮೇಲೆ ಅದೆಷ್ಟು ಜನ ಇರ್ತಾರೋ ಎಲ್ರಿಗೂ ದೇವ್ರು ಕಷ್ಟ ಅನ್ನೋದು ಕೊಟ್ಟಿರ್ತಾನೆ, ಅದಕ್ಕೆ ಸೊಲ್ಯೂಷನ್ ಅನ್ನೋದು ಇಟ್ಟಿರ್ತಾನೆ. ಬಿಡು, ತಲೆ ಕೆಡ್ಸ್ಕೊಂಡ್ಬಿಡ. ಸರಿ ಆಯ್ತು, ನಾನು ಹೋಗಿ ಮಲ್ಕೊಂತೀನಿ, ನಿದ್ದೆ ಬರ್ತಿದೆ. ನೀನು ಗೊಂಬೆ ತರ ಹಂಗ್ ನೋಡ್ಬೇಡ, ಮಲ್ಕೊ ಬಂದು ಬೆಳಿಗ್ಗೆ ಹೋಗ್ಬೇಕು. ಹಾ ಪವಿ, ಆ ಸೆಕ್ಯೂರಿಟಿ ಸತ್ಯ ಒಪ್ಕೊಂಡ, ನನ್ ತಪ್ಪಿಲ್ಲ ಅಂತ ಅಪ್ಪ ಅಮ್ಮನೂ ಒಪ್ಕೊಂಡು ನನ್ಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು ಕಣ. ಇದರಲ್ವಾ ಅಪ್ಪ ಅಮ್ಮ? ಪಲ್ಲಿ, ಮನೆಗ್ ಹೊರಟ್ಯಾ? ವೆರಿ ಬ್ಯಾಡ್. ನಿನ್ ಜೀವನ ಕುಂಟೆ ಬಿಲ್ಲೆ ಆಗೋಯ್ತಲ್ಲೇ. ಎಲ್ಲೂ ನಿನ್ ಹೆಜ್ಜೆ ನಿಲ್ತಾನೇ ಇಲ್ಲ. ನಿನ್ ಕುತ್ತಿಗೆಲಿಟ್ಟಿದ್ದು ತಾಳಿ ಅಲ್ಲ, ಬೇಲಿ. ನೀನ್ ಅದನ್ನ ಕಿತ್ ಬಿಸಾಕಿರ್ಬೋದು, ಆದ್ರೆ ನಮ್ ಹೆಸರಲ್ಲಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಅದಿನ್ನು ನನ್ನ ಹತ್ರನೇ ಇದೆ. ಅದಕ್ಕೂ ಜಾಸ್ತಿ ಸಮಯ ಇಲ್ಲ, ಆದಷ್ಟು ಬೇಗ ಕೋರ್ಟಲ್ಲಿ ಸಿಗೋಣ. ಆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ವ್ಯಾಲ್ಯೂ ಇಲ್ಲ ಅಂತ ಪ್ರೂವ್ ಆಗತ್ತೆ. ಗಂಡನಿಂದ ಫ್ರೀ ಆಗಿದ್ದ ಹೆಂಡತಿ ಎಲ್ರಿಗೂ ಫ್ರೀಯಾಗಿ ಸಿಕ್ಬಿಡ್ತಾಳೆ. ಬೇಡ ಬಂದಿ, ಒಂದೇ ಒಂದ್ ಮಾತು ಅಮ್ಮ. ಶಿವ ಗಂಗೆನ ತಲೆ ಮೇಲೆ ಕೂರಿಸ್ಕೊಂಡಿದ್ದು, ವಿಷ್ಣು ಲಕ್ಷ್ಮಿನ ಎದೆಯಲ್ಲಿ ಬಚ್ಚಿಟ್ಕೊಂಡಿದ್ದು, ಬ್ರಹ್ಮ ಸರಸ್ವತಿನ ತಾವ್ರೆ ಮೇಲೆ ಕೂರಿಸ್ಕೊಂಡು, ಅವ್ರ ಎಲ್ರಿಗಿಂತ ನಾನ್ ತುಂಬಾ ಚೆನ್ನಾಗಿ ಸುಂದರವಾಗಿದೆ ಅಂತ ಗಾಜಿನ ಮೇಲೆ ಕಾಲಿಡೋದು ಒಂದೇ, ನೀನ್ ಸುಂದರವಾಗಿ ಮಾತಾಡ್ತೀಯ ಅಂತ ನಿನ್ ಕೈಲಿ ನನ್ ಬಾಳ್ ಕೊಡೋದು ಒಂದೇ. ರಕ್ತ ಹರಿಯೋದ್ರ ಬದಲು ಸಂಬಂಧನೇ ಹರಿದು ಹೋಗ್ಲಿ. ನೀನ್ ಬಿಡು ಅಂತ ಬಿಟ್ಟು ಹೋಗೋದಕ್ಕೆ ನಾನೇನ್ ಕಾಲೇಜ್ ಲವರ್ ಅಲ್ಲ. ನಾನ್ ನಿನ್ ಪ್ರೆಸೆಂಟ್ ಅಂಡ್ ನಿನ್ ಫ್ಯೂಚರ್. ನಿನ್ಗೊಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲಲ್ವಾ? ನಡಿಯೇ. We've all done things that we're not proud of. To survive, to stay alive. The Almighty understands this. The Almighty forgives this. But here, on this woman's face, are the footprints of Satan. Prison tattoos. Proof of what you once were and no doubt still are. It's people like her that are responsible for bringing the wrath of the Almighty down upon us all. Take her to the work camp. What? You. Fuck you! Come on, gorgeous. Let's Goddamn go. redneck asshole! Get off of me! Swear to God! What about you? Get off me! Taylor, wait.
And, no, sir. Never been to jail. Never killed anyone, nothing like that. You've been in the shit for a long time. Yeah, I mean, I know how to shoot and stuff. My dad took me hunting when I was a kid. At a camp near Klamath Falls. And how about you, son? You know how to use a gun? St. John, Deacon. Yeah, I know how to use a gun. You're a drifter. Hold out your right arm. 10th Mountain. Iraq? Afghanistan. Honorable service, and don't lie to me. I'll know. Served one tour.